ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ, ಅಪ್ಪ ತಂದೆ ಮಹಿಮೆ, ಅಪ್ಪ ತಂದೆ ಮಹಿಮೆ, ಅಪ್ಪ ತಂದೆ ಕೃತಜ್ಞತೆ, ಅಪ್ಪ ತಂದೆ ಕೃತಜ್ಞತೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಲೋಕೋದ್ಧಾರಕರೇ ಬನ್ನಿರಿ, ಲೋಕೋದ್ಧಾರಕರೇ ಬನ್ನಿರಿ, ರಕ್ಷಕರಾದ ಪ್ರಭು ಯೇಸುವೇ ಬನ್ನಿರಿ, ರಕ್ಷಕರಾದ ಯೇಸುವೇ ಬನ್ನಿರಿ, ಪೋಷಕರಾದ ಪವಿತ್ರಾತ್ಮರನ್ನು ಕಳುಹಿಸಿಕೊಡಿರಿ, ಪೋಷಕರಾದ ಪವಿತ್ರಾತ್ಮರನ್ನು ಕಳುಹಿಸಿಕೊಡಿರಿ, ಪೋಷಕರಾದ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ, ಪೋಷಕರಾದ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ, ಪೋಷಕರಾದ ಪವಿತ್ರಾತ್ಮರಿಂದ ನಮ್ಮನ್ನು ಮುನ್ನಡೆಸಿರಿ, ಪೋಷಕರಾದ ಪವಿತ್ರಾತ್ಮದಿಂದ ನಮ್ಮನ್ನು ಮುನ್ನಡೆಸಿರಿ. ಓ ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಪ್ರೇಮಾಜ್ಞೆಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವ ಜೀವನವು ಉತ್ಪನ್ನವಾಗುವುದು, ನಮ್ಮ ಜೀವನ ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಈ ಲೋಕದ ಮೇಲೆ ಕರುಣೆ ತೋರಿರಿ, ಈ ಲೋಕದ ಮೇಲೆ ಕರುಣೆ ತೋರಿರಿ, ಎಲ್ಲ ದೇಶಗಳ ಯುದ್ಧ ಭೂಮಿಗಳ ಮೇಲೆ ಕರುಣೆ ತೋರಿರಿ, ಎಲ್ಲ ದೇಶಗಳ ಯುದ್ಧ ಭೂಮಿಗಳ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶದ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶದ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶದ ಜನತೆಯ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶದ ಜನತೆಯ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಕರುಣೆ ತೋರಿರಿ, ಎಲ್ಲ ಅವರ ಹೋರಾಟಗಳ ಮೇಲೆ ಕರುಣೆ ತೋರಿರಿ, ಎಲ್ಲ ಅವರ ಹೋರಾಟಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿ ನಡೆಯುತ್ತಿರುವಂತಹ ಘೋರ ಕೃತ್ಯಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿ ನಡೆಯುತ್ತಿರುವಂತಹ ಘೋರ ಕೃತ್ಯಗಳ ಮೇಲೆ ಕರುಣೆ ತೋರಿರಿ, ಓ ಪವಿತ್ರಾತ್ಮರೇ ಕರುಣೆ ತೋರಿರಿ, ಓ ಪವಿತ್ರಾತ್ಮರೇ ಕರುಣೆ ತೋರಿರಿ, ಓ ಸರ್ವೇಶ್ವರ ಸ್ವಾಮಿಯೇ ಕರುಣೆ ತೋರಿರಿ, ಸರ್ವೇಶ್ವರ ಸ್ವಾಮಿಯೇ ಕರುಣೆ ತೋರಿರಿ, ಓ 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 ಸರ್ವೇಶ್ವರ ಸ್ವಾಮಿಯೇ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಕರುಣೆ ತೋರಿರಿ, ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಕರುಣೆ ಅಲ್ಲಿರುವ ತೋರಿರಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ವೃದ್ಧರ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ವೃದ್ಧರ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಗರ್ಭಿಣಿಯರ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಗರ್ಭಿಣಿಯರ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಅಂಗವಿಕಲರುಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಅಂಗವಿಕಲರ ಮೇಲೆ ಕರುಣೆ ತೋರಿರಿ, ಅಲ್ಲಿರುವಂತಹ ಎಲ್ಲ ಯಾಜಕಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಯಾಜಕರುಗಳ ಮೇಲೆ ಕರುಣೆ ತೋರಿರಿ, ಅಲ್ಲಿರುವ ಎಲ್ಲ ಅಧಿಕಾರ ವರ್ಗದವರ ಮೇಲೆ ಕರುಣೆಯಾಗಿರಿ, ಅಲ್ಲಿರುವ ಎಲ್ಲ ಅಧಿಕಾರ ವರ್ಗದವರ ಮೇಲೆ ಕರುಣೆ ತೋರಿರಿ, ಓ ಪವಿತ್ರಾತ್ಮರೇ ಶಾಂತಿಪಡಿಸಿರಿ, ಓ ಪವಿತ್ರಾತ್ಮರೇ ಶಾಂತಪಡಿಸಿರಿ, ಇಸ್ರಾಯೇಲ್ ಇರಾನ್ ದೇಶಗಳ ಮಧ್ಯೆ ಸಮಾಧಾನವನ್ನು ಕೊಡಿರಿ, ಇಸ್ರಾಯೇಲ್
ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಸಮಾಧಾನ ಕೊಡಿರಿ. ಇರಾನ್ ಇಸ್ರಾಯೇಲ್ ದೇಶಗಳ ಮೇಲೆ ಸಮಾಧಾನವನ್ನು ಕೊಡಿರಿ. ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಸಮಾಧಾನ ಕೊಡಿರಿ. ಅಪ್ಪ ತಂದೆಯೇ, ಇಸ್ರಾಯೇಲ್ ಇರಾನ್ ದೇಶದ ಮೇಲೆ ಕರುಣೆ ತೋರಿರಿ. ಇಸ್ರಾಯೇಲ್ ಇರಾನ್ ದೇಶಗಳ ಮೇಲೆ ಯೇಸುವೇ ಕರುಣೆ ತೋರಿರಿ. 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 ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಲೋಕದಲ್ಲಿರುವ ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಲೋಕದಲ್ಲಿರುವ ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ಅವರ ಎಲ್ಲ ಅನಾರೋಗ್ಯಗಳ ಮೇಲೆ ಕರುಣೆ ತೋರಿರಿ. ಅವರ ಎಲ್ಲ ಅವರ ಎಲ್ಲ ರಕ್ತದ ಒತ್ತಡಗಳ ಮೇಲೆ ಕರುಣೆ ತೋರಿರಿ. ಅವರ ಎಲ್ಲ ರಕ್ತದೊತ್ತಡಗಳ ಮೇಲೆ ಕರುಣೆ ಅವರೆಲ್ಲರ ಶುಗರ್ ಮೇಲೆ ಕರುಣೆ ತೋರಿರಿ. ಅವರೆಲ್ಲ ಶುಗರ್ನ ಮೇಲೆ ಕರುಣೆ ತೋರಿರಿ. ಅವರೆಲ್ಲ ಅನಾರೋಗ್ಯಗಳ ಮೇಲೆ ಕರುಣೆ ತೋರಿರಿ. ಅವರೆಲ್ಲ ರೋಗಗಳ ಮೇಲೆ ಕರುಣೆ ತೋರಿರಿ. ಅವರ ಎಲ್ಲರ ಭಯಗಳ ಮೇಲೆ ಕರುಣೆ ತೋರಿರಿ. ಅವರ ಎಲ್ಲದ ಭಯಗಳ ಮೇಲೆ ಕರುಣೆ ತೋರಿರಿ. ಅವರೆಲ್ಲರ ಮರಣ ಭೀತಿಯ ಮೇಲೆ ಕರುಣೆ ತೋರಿರಿ. ಅವರೆಲ್ಲರ ಮರಣ ಭೀತಿಗಳನ್ನು ಕರುಣೆ ತೋರಿರಿ. ಅವರನ್ನು ಮುಟ್ಟುವ ಎಲ್ಲ ವೈದ್ಯ ದಾದಿಯರ ಮೇಲೆ ಕರುಣೆ ತೋರಿರಿ. ಅವರನ್ನು ಮುಟ್ಟುವ ಎಲ್ಲ ವೈದ್ಯ ದಾದಿಯರ ಮೇಲೆ ಕರುಣೆ ತೋರಿರಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಿಮ್ಮ ಸಾನ್ನಿಧ್ಯವನ್ನು ಬಯಸಿ, ಆಲಸ್ಯವಿದ್ದರೂ ನಿದ್ರಾವಸ್ಥೆ ಇದ್ದರೂ ಸ್ವಾಮಿ, ನಾವು ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ನೀವು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ತಾಯಿಯಾಗಿರುವ ನಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂತಹ ನಮ್ಮ ಪ್ರಾರ್ಥನೆಗಳನ್ನು ನೀವು ಆಲಿಸುವರಾಗಿದ್ದೀರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಈ ಲೋಕದ ಸರ್ವ ಒಳಿತಿಗಾಗಿ ನೀವು ಪವಿತ್ರ ಆತ್ಮರಿಂದ ನಮಗೆ ಪ್ರೇರಣೆಯನ್ನು ಕೊಡುವಂತಹ ಕಾರ್ಯಕ್ಕಾಗಿ ಪ್ರತಿದಿನವೂ ಪ್ರಾರ್ಥಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಲೋಕಕ್ಕಾಗಿ ಪ್ರಾರ್ಥಿಸಲು ನಮ್ಮೊಡನೆ ಸಿದ್ಧರಿರುವಂತಹ, ನಮ್ಮೊಡನೆ ಪ್ರಾರ್ಥಿಸುವಂತಹ, ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಪ್ರಾರ್ಥಿಸುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲ ಮಕ್ಕಳ ಮೊರೆಯನ್ನು ಆಲಿಸಿರಿ ರಾಜ. ಅಂತೆ ವಿಶೇಷವಾಗಿ ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿ ಹಲವಾರು ವರ್ಷಗಳಿಂದ ಬೆಳಗಿನ ಪ್ರತಿ ಜಾವದಲ್ಲಿ ಸ್ವಾಮಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ, ನಿದ್ರಾವಸ್ಥೆಯನ್ನು ಬದಿಗೊತ್ತುತ್ತಾ ಪ್ರಾರ್ಥಿಸುತ್ತಿರುವಂತಹ ಸ್ವಾಮಿ ಮಗಳಾಗಿರುವಂತಹ ರಾಣಿಯನ್ನ, ಕುಮಾರಿಯನ್ನ, ಮೇರಿಯನ್ನ ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ. ಮಗಳಾಗಿರುವಂತಹ ಸುಶೀಲಮ್ಮನನ್ನ, ಸಲತ್ ಮೇರಿಯನ್ನ, ಸಂತೋಷಮನ್ನ ನಿಮಗೆ ಸಮರ್ಪಿಸುತ್ತೇನೆ. ಮಗಳಾಗಿರುವಂತಹ ಶಾಂತಿ ಸಂತೋಷನ್ನ, ಜಯಮಾಲನ್ನ, ಎಲೆನಕನ್ನ, ಜೋಕಿಮನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮಗನಾಗಿರುವಂತಹ ಅನಿಲನ್ನ, ಪ್ರಭುವನ್ನ, ಜೋಸೆಫ್ ಅನ್ನ ಸ್ವಾಮಿ ನಿಮ್ಮ ಕರಗಳಿಗೆ, ಸೌಮ್ಯಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ಅಪ್ಪ ತಂದೆಯೇ, ಹೌದು ಸ್ವಾಮಿ ದೇವ, ನಿಮ್ಮ ಮಕ್ಕಳು ಮಾಡುವ ಪ್ರಾರ್ಥನೆಗಳನ್ನು ನೀವು ಆಲಿಸಿದ್ದೀರಿ ರಾಜ. ಪ್ರತಿ ದಿನದಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯ ಭಾರ ನೀವು ಅರಿತಿದ್ದೀರಿ ರಾಜ. ಕರುಣೆ ತೋರಿ, ದಯೆ ತೋರಿರಿ ರಾಜ. ಅಪ್ಪ ಈಗ ಸ್ವಾಮಿ ಪ್ರಾರ್ಥನೆಯಿಂದ ಬಿಟ್ಟು ಹೋಗಿ ಪ್ರಾರ್ಥಿಸುವಂತಹ ಮಕ್ಕಳನ್ನು ಸಹ ನಿಮಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ಅಪ್ಪ ಕರುಣಿಸಿರಿ ರಾಜ. ಈಗ ಈ ದಿನದಲ್ಲಿ ಎಲ್ಲ ಗರ್ಭಿಣಿಯರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಎಲ್ಲ ಗರ್ಭಿಣಿ ಸ್ತ್ರೀಯರ ನೋವುಗಳನ್ನು ನೀವು ಅರಿತಿದ್ದೀರಿ ಅಮ್ಮ. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ, ಅಮ್ಮ, ಒಂದು ಗರ್ಭಧರಿಸುವ ಸ್ತ್ರೀಯ ವೇದನೆಗಳು, ನೋವುಗಳನ್ನು ನೀವು ಅರಿತಿದ್ದೀರಿ ಅಮ್ಮ. ಪ್ರಾರ್ಥಿಸಿ ಅಮ್ಮ. ಅಮ್ಮ, ಎಲ್ಲ ಗರ್ಭಿಣಿ ಸ್ತ್ರೀಯರಿಗಾಗಿ ಪ್ರಾರ್ಥಿಸಿ ಅಮ್ಮ. ಅಪ್ಪ ತಂದೆ ಗೋಸ್ವಾಮಿ, ಬ್ಲಡ್ ಪ್ರೆಷರ್ನ ನಿಮಿತ್ತವಾಗಿ, ಶುಗರ್ನ ನಿಮಿತ್ತವಾಗಿ, ಫಿಟ್ಸ್ನ ನಿಮಿತ್ತವಾಗಿ, ಭಯದ ನಿಮಿತ್ತವಾಗಿ, ಮರಣದ ಹೋರಾಟದಲ್ಲಿರುವಂತಹ ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿರಿ ರಾಜ. ಅವರ ಎಲ್ಲ ಈ ಮಾನಸಿಕವಾದ ಒತ್ತಡಗಳು, ಮಾನಸಿಕವಾದ ಭಾರಗಳು, ಮಾನಸಿಕವಾದ ಚಿಂತನೆಗಳೆಲ್ಲವನ್ನ ನಿಮಗೆ ಸಮರ್ಪಿಸುತ್ತೇವೆ ರಾಜ. ಎಲ್ಲ ತಾಯಿಂದಿರಾಗುವಂತಹ ಗರ್ಭದಲ್ಲಿ ಮಕ್ಕಳನ್ನು ಹೊತ್ತು ಸಾವು ಮರಣದಲ್ಲಿ ಜೀವಿಸುತ್ತಿರುವಂತಹ ಎಲ್ಲ ತಾಯಂದಿರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ.
ಎಷ್ಟೋ ಜನರು ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಾರೆ ರಾಜ. ಹೌದು ಸ್ವಾಮಿ ದೇವ. ಅಪ್ಪ, ಈ ಕ್ಷಣದಲ್ಲಿಯೂ ಎಷ್ಟೋ ಜನ ಗರ್ಭಿಣಿ ಸ್ತ್ರೀಯರು ಪ್ರಸವಕ್ಕಾಗಿ ಸಿದ್ಧರಾಗಿದ್ದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ರಾಜ. ಹಾಗೆ ಎಷ್ಟೋ ಜನರಿಗೆ ಆಸ್ಪತ್ರೆಗೆ ಬರುವ ಸವಲತ್ತುಗಳಿಲ್ಲ ರಾಜ. ಎಷ್ಟೋ ಜನರು ಹಳ್ಳಿಗಾಡು ಗುಡ್ಡಗಾಡುಗಳಲ್ಲಿ ಮನೆಯಲ್ಲಿ ಪ್ರಸವಿಸುತ್ತಿದ್ದಾರೆ ರಾಜ. ಅಪ್ಪ, ಆ ಮಕ್ಕಳ ನೋವುಗಳು, ಕೂಗಾಟಗಳು, ಅರಚಾಟಗಳು, ಕಿರ್ಚಾಟಗಳನ್ನು ನಾವು ನೋಡುತ್ತೇವೆ, ನೀವು ನೋಡುತ್ತೀರಿ ಸ್ವಾಮಿ ದೇವ. ಹಾಗೂ ಅವರ ರಕ್ತದ ಕಡಿಮೆ ಶಸ್ತ್ರಚಿಕಿತ್ಸೆಗಾಗಿ ಅವರಿಗೆ ಸಿಕ್ಕದೆ ಹೋಗುವ ರಕ್ತಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ, ಕರುಣಿಸಿರಿ ರಾಜ, ದಯ ತೋರಿರಿ ರಾಜ. ಅಪ್ಪ ತಂದೆಯೇ, ಬ್ಲಡ್ ಪ್ರೆಷರ್ ನಿಮಿತ್ತವಾಗಿ ಪ್ರಸವಿಸಲಾಗದೆ ಸಿಸರಿನ್ ಮಾಡುವಂತಹ ಎಲ್ಲ ಮಕ್ಕಳು ನಿಮಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ಯೇಸುವೆ, ಕರುಣಿಸಿರಿ ರಾಜ. ಒಂದೊಂದು ತಾಯಿಯ ನೋವು, ಒಂದೊಂದು ತಾಯಿಯ ಮರಣ ವೇದನೆ, ಒಂದೊಂದು ತಾಯಿಯ ಒಂದು ಮಗುವನ್ನು ಎತ್ತು ಬರುವಾಗ ಅವರು ಅನುಭವಿಸುವಂತಹ ಕ್ಷಣದ ನೋವುಗಳು ಅವರ ಜೀವಿತದಲ್ಲಿ ಮರೆಯಲು ಸಾಧ್ಯವಿಲ್ಲ ರಾಜ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಓ ನನ್ನ ರಕ್ಷಕರೇ, ನೀವು ಸಹ ನಿಮ್ಮ ತಾಯಿಯ ಗರ್ಭದಿಂದ ಜನಿಸಿ ಬಂದವರಾಗಿದ್ದೀರಿ. ತಾಯಿ ಮಾತೆಯ ಗರ್ಭದಿಂದ ಜನಿಸಿ ಈ ಲೋಕವನ್ನು ಕಂಡವರಾಗಿದ್ದೀರಿ. ಅಂತೆಯೇ ಈ ಲೋಕದಲ್ಲಿರುವಂತಹ ಸರ್ವ ಗರ್ಭಿಣಿಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ, ನಿಮ್ಮ ಕೃಪೆಗೆ ಸಮರ್ಪಿಸುತ್ತಾ, ಅವರೆಲ್ಲರಿಗೂ ಒಂದು ಒಳ್ಳೆಯ ಪ್ರಸವ ವೇದನೆಯನ್ನು ಕರುಣಿಸಿ ಅವರು ಪ್ರಸವಿಸುವಂತೆ ಮಾಡಿರಿ. ಅಂತೆಯೇ ಶಸ್ತ್ರಚಿಕಿತ್ಸೆಗೆ ಸಿದ್ಧರಿರುವಂತಹ ಮಕ್ಕಳನ್ನು ಆಶೀರ್ವದಿಸಿರಿ. ಆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಎಲ್ಲ ವೈದ್ಯರ ದಾದಿಯರ ಕೈಗಳು ನಿಮ್ಮ ಕೈಗಳಾಗಿ ಮಾರ್ಪಾಡಾಗಲಿ ರಾಜ. ಅಪ್ಪ, ಕರುಣಿಸಿರಿ ರಾಜ. ಈ ಸಮಯದಲ್ಲಿ ಗರ್ಭಿಣಿಯಾಗಿರುವವರು ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸುವಾಗ ಅವರ ಮೇಲೆ ಕರುಣೆ ತೋರಿರಿ ರಾಜ. ಅಂತೆಯೇ ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ. ಹಾಗೂ ಸ್ವಾಮಿ, ತತ್ತರಿಸುತ್ತಾ ಸ್ವಾಮಿ ಗೋಳಾಡುತ್ತಾ ಕಿರಿಚಾಡುತ್ತಿರುವಂಥ ಎಲ್ಲ ದೇಶದ, ವಿಶ್ವದ ಎಲ್ಲ ಗರ್ಭಿಣಿಯರ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೆ, ನಿಮ್ಮ ಅಚಲ ಪ್ರೀತಿಗಾಗಿ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ಕರುಣೆಗಾಗಿಯೂ ಸ್ತೋತ್ರ. ತಂದೆ, ರಾತ್ರಿಯಲ್ಲಿ ಒಳ್ಳೆಯ ಆನಂದದ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಕೋಟಿ ಕೋಟಿ ನಮನ. ಅಪ್ಪ ಪಿತನೆ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಈ ಸೃಷ್ಟಿ ಸಮಸ್ತವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಈ ಅದ್ಭುತವಾದ ಸಮಯವನ್ನು ನೀವು ನಮಗೆ ಪ್ರಾರ್ಥನೆಯಲ್ಲಿ ಕಳೆಯಲು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ನನ್ನ ಯೇಸು ಪ್ರಭುವೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಭಿಷಕ್ತ ಲೋಕದಾಯಕರಾದ ನನ್ನ ಯೇಸುವೆ, ನಿಮಗೆ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ನೀಡಿದ ರಕ್ಷಕರಾದ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಪ್ರಾರ್ಥಿಸುವ ವರದಾನ, ಸ್ತುತಿಸುವ ಕೃಪೆ ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಅನುದಿನದ ಆಹಾರ ನೀಡಿ ಅದನ್ನು ನೀವು ಆಶೀರ್ವದಿಸಿದ ಸ್ತೋತ್ರ ರಾಜ. ಪ್ರಭು, ಈ ನನ್ನ ಶರೀರಕ್ಕೆ ಒಳ್ಳೆಯ ಆರೋಗ್ಯವನ್ನು ಒದಗಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಯೂದ ಕುಲದ ಸಿಂಹದ ಮರಿಯಾದ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ಕೊಟ್ಟು ಪರಿಶುದ್ಧ ತಾಯಿ ನಮ್ಮೆಲ್ಲಾ ಪ್ರಾರ್ಥನೆಗೆ ಭಿನ್ನ ಪ್ರಾರ್ಥನಾ ಪಾಡಿ ಪ್ರಭುವಿನಲ್ಲಿ ಸದುತ್ತರವನ್ನು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ತಂದೆ, ನಾವೆಲ್ಲರೂ ಕ್ರೈಸ್ತ ಧರ್ಮದ ಅನುಸರೆಯಲ್ಲಿ ಒಂದುಗೂಡಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ನಿಮ್ಮ ಅಪರಿಮಿತ ದಯಕ್ಕಾಗಿ ಸ್ತೋತ್ರ. ಪ್ರಭುವೇ, ಈ ಸ್ವರ್ಗೀಯಾತ್ರ ಅಂಗಾಂಗಗಳ ಕುಟುಂಬದ ಸದಸ್ಯರನ್ನು ಮುಖಾಂತರ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೇ, ಒಂದೊಂದು ಗಳಿಗೆಯಲ್ಲಿ ನೀವು ನಮ್ಮ ಜೊತೆ ಸಂರಕ್ಷಿಸಿದಿರಿ, ಇದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ. ಪ್ರಭುವೆ, ಈ ತೂಕಡಿಕೆ ಸಮಯದಲ್ಲಿ ನಮ್ಮನ್ನು ಎಬ್ಬಿಸಿ ನಿಮ್ಮ ಸಮ್ಮುಖದಲ್ಲಿ ನಿಂತು ಪ್ರಾರ್ಥಿಸುವ ನೀವು ನನಗೆ ಕೊಟ್ಟಿದ್ದೀರಿ. ಪ್ರಭುವೆ, ನನ್ನನ್ನು ಆಧ್ಯಾತ್ಮಿಕವಾಗಿ ಮುಟ್ಟಿರಿ ಸ್ವಾಮಿ. ಪ್ರಭುವೆ, ನಮ್ಮೆಲ್ಲರ ಮೇಲೆ ದಯೆ ತೋರಿ ಕರುಣೆ ತೋರಿರಿ. ಈ ಸುಪ್ರಭಾತದ ಸಮಯದಲ್ಲಿ ನಾನು ಪ್ರಾರ್ಥಿಸುವ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಹಾಗೂ
ಶಸ್ತ್ರಚಿಕಿತ್ಸೆಯಲ್ಲಿರುವ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ನಾವು ಪ್ರಾರ್ಥಿಸುವ ಸಂದರ್ಭದಲ್ಲಿ ನಮ್ಮ ಈ ಪ್ರಾರ್ಥನಾ ಮನವಿಯನ್ನು ದಯೆಯಿಂದ ಆಲಿಸಿರಿ ಸ್ವಾಮಿ. ಹಾಗೂ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಅವರ ಪ್ರಸವ ವೇದನೆಯನ್ನು ಒಳ್ಳೆಯ ರೀತಿಯಲ್ಲಿ ಆಗುವಂತೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಹರಿಯರ ಆರೋಗ್ಯ ಮಾತೆಯೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಹಾಗೂ ಶಸ್ತ್ರಚಿಕಿತ್ಸೆ ಆಗುವ ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಈ ನಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅವರಿಗೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಪವಿತ್ರ ಆತ್ಮರ ಕೃಪವರ ದಾನಗಳಿಂದ ತುಂಬಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇಲೆ ಆಮೇಲೆ ಆಮೇಲೆ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಪ್ರಾರ್ಥಿಸು ನೀ,ಓ ಮನವೇ, ಪ್ರಾರ್ಥಿಸು ನೀ, ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರೆಂದು ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು, ಕರ್ತರೆ ಸೋಡಿ ಬರುವರು, ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀವು ಮನವೇ, ಪ್ರಾರ್ಥಿಸು ನೀವು ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಪಾದವ ಬಿಡದೆ ಪ್ರಾರ್ಥಿಸು, ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಪಾದವ ಬಿಡದೆ ಪ್ರಾರ್ಥಿಸು, ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಪ್ರಾರ್ಥಿಸು ನೀವು ಮನವೇ, ಪ್ರಾರ್ಥಿಸು ನೀವು ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು, ಕರ್ತರೆ ಸೋಡಿ ಬರುವರು, ಕಣ್ಣೀರೆಲ್ಲ ಒರೆಸಿ ಬಿಡುವರು, ಹೊರಗ ಕೈ ಹಿಡಿದು ನಿನ್ನ ಕಾಯುವರು. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ದೇವರ ಆತ್ಮರಾದಂತಹ ಪ್ರವೇಶು ಸರ್ವೇಶ್ವರ ಸ್ವಾಮಿ ನಮ್ಮೆಲ್ಲರನ್ನು ಬಲಪಡಿಸಿ ನಾವೆಲ್ಲರೂ ದೈವಸ್ತುತಿಗೆ ಯೋಗ್ಯರಾಗಿ ಪಾತ್ರರಾಗುವಂತೆ ನಾವು ಪ್ರಾರ್ಥಿಸೋಣ. ದೈವ ಕೃಪೆಯ ಪ್ರಸನ್ನತೆಯ ಅಭಿಷೇಕದಲ್ಲಿ ನಾವು ನೆಲೆಗೊಂಡು ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ, 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 ಯೇಸುವೆ. ಓ ಆರಾಧನೆ, 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 ಆರಾಧನೆ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ಓ ಕರುಣೆಯ ಕರ್ತರೆ, ಕರುಣೆಯ ಕರ್ತರೆ, ಅಪ್ಪ ತಂದೆ, ಅಪ್ಪ ತಂದೆ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಕರುಣೆಯ ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ನೀತಿಯ ಸೂರ್ಯನಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಅಪಾ ಯೂಧ ಕುಲದ ಸಿಂಹದ ಮರಿಯಾಗಿರುವ ಯೇಸುವೇ ನಿಮಗೆ ಸ್ತೋತ್ರ. ಅಪಾ ತಂದೆ, ರಬಿ 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 ಗುರುವೇ, ಓ ನನ್ನ ಗುರುವೇ,
ಓ ಯಲಕ 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 ಯಲಮ ಯಲಲಲಲಲ ಓ ಶರೂಬಿಯಾನಿಯಾನಿಯಸ್ತ್ರಾನಿಯಾನಿಯಾನಿಯ 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 ಓ ಸ್ತೋತ್ರ 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 ಸ್ವಾಮಿ, ವಂದನೆಗಳು ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ನಿತ್ಯ ಪ್ರಕಾಶವಾಗಿರುವ ನನ್ನ ದೇವರೇ ಸ್ತೋತ್ರ. ನಿತ್ಯ ಆನಂದದಾಯಕರಾಗಿರುವ ಪ್ರಭುವೇ ನಿಮಗೆ ಸ್ತೋತ್ರ. ನಿತ್ಯ ಸುತನಾಗಿ ನಿತ್ಯ ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ. ಅಲ್ಲೇಲುಯ ಅಲ್ಲೇಲುಯ ಅಲ್ಲೇಲುಯ. ನಿತ್ಯ ನಿತ್ಯ ಸುತನಾಗಿ ನಿತ್ಯ ಪವಿತ್ರಾತ್ಮರಾಗಿರುವ ಪರಿಶುದ್ಧಾತ್ಮ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ. ಸರ್ವೇಶ್ವರ ಸ್ವಾಮಿಯೇ ನಿಮಗೆ ಸ್ತೋತ್ರ. ಸರ್ವೇಶ್ವರರಾದ ದೇವರೇ ನಿಮಗೆ ಸ್ತೋತ್ರ. ಅಲ್ಲೇಲುಯ ಅಲ್ಲೇಲುಯ ಅಲ್ಲೇಲುಯ. ಓ ಅಲ್ಲೇಲುಯ ಅಲ್ಲೇಲುಯ ಅಲ್ಲೇಲುಯ. ಓ ಅಲ್ಲೇಲುಯ ಅಲ್ಲೇಲುಯ ಅಲ್ಲೇಲುಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಅಲ್ಲೇಲುಯ 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 ಅಲ್ಲೇಲುಯ. ಓ ಅಲ್ಲೇಲುಯ 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 ಅಲ್ಲೇಲುಯ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಆರಾಧನೆ 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 ಆರಾಧನೆ. ಓ ಯೇಸುವೇ ಮಹಿಮೆ 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 ಮಹಿಮೆ. ಓ ಅಪ್ಪಾ ತಂದೆಯೇ ಸ್ತೋತ್ರ 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 ಸ್ತೋತ್ರ. ವಂದನೆ ಸ್ತೋತ್ರ ವಂದನೆ ಆರಾಧನೆ 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 ಆರಾಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ್ಪ ತಂದೆಯೇ ಸ್ತೋತ್ರ 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 ಸ್ವಾಮಿ. ಅಪ್ಪ ತಂದೆಯೇ ವಂದನೆ 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 ಸ್ವಾಮಿ. ಸರ್ವಶಕ್ತರಾದ ತಂದೆಯೇ ಸ್ತೋತ್ರ ವಂದನೆ ಸ್ತೋತ್ರ 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 ಸ್ವಾಮಿ. ಅಪ್ಪ ಎಲ್ಲ ಆಲೋಚನೆಗಳೇ ನಿಮಗೆ ಸ್ತುತಿಯಾಗಲಿ, ನಮ್ಮೆಲ್ಲ ಚಿಂತನೆಗಳೇ ನಿಮಗೆ ಸ್ತುತಿಯಾಗಲಿ. ಅಪ್ಪ ನಮ್ಮ ಹೋರಾಟಗಳೇ ನಿಮಗೆ ಸ್ತುತಿಯಾಗಲಿ, ನಮ್ಮ ಬಲಹೀನತೆಗಳು ನಿದ್ರಾವಸ್ಥೆಗಳು ನಿಮಗೆ ಸ್ತುತಿ ಆರಾಧನೆಗಳಾಗಲಿ. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ತೋತ್ರ ರಾಜ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ವಂದನೆ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಮಹಿಮೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋಣ. ಎಲ್ಲ ಗರ್ಭಿಣಿ ಸ್ತ್ರೀಯರಿಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ಈ ಬೆಳಗಿನ ಜಾವವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತ ಒಂದು ಅವಕಾಶವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಗರ್ಭಿಣಿ ಸ್ತ್ರೀಯರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ.
ಅಪ್ಪ ಎಲ್ಲರ ಮೇಲೆ ಕರುಣೆಯಾಗಿರಿ, ಎಲ್ಲರನ್ನು ರಕ್ಷಿಸಿರಿ, ಎಲ್ಲರನ್ನು ಆಶೀರ್ವದಿಸಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಈ ಗರ್ಭಿಣಿ ಸ್ತ್ರೀಯರು ಎಂದ ಕೂಡಲೇ ಸ್ವಾಮಿ ಅವರ ಮನಸ್ಸು ಕೂಡ ದುರ್ಬಲವಾಗಿರುತ್ತದೆ, ಅವರ ದೇಹವೂ ಕೂಡ ದುರ್ಬಲಗೊಂಡಿರುತ್ತದೆ. ಅಪ್ಪ ತಂದೆಯೇ, ಆ ಹೊಟ್ಟೆಯ ಭಾರವನ್ನು ತಾಳಲಾರದೆ ಸ್ವಾಮಿ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡಿಕೊಂಡು ನರಳಾಡುವಂತಹ ಸಮಯವು ಬಂದೊಡಗುತ್ತದೆ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಅದೊಂದು ಯಾವುದೋ ಒಂದು ರೀತಿಯಲ್ಲಿ ಸ್ವಾಮಿ ಅವರಿಗೆ ಒಂದು ಹಿಂಸೆಯಂತ ಮನೋಭಾವನೆಯು ಉಂಟಾಗುತ್ತದೆ ಸ್ವಾಮಿ. ಥೈರಾಯ್ಡ್ ಅಪ್ಪ ತಂದೆಯ ಗರ್ಭಿಣಿ ಎಂದ ಕೂಡಲೇ ಅನೇಕ ರೋಗಗಳು ಬರುವುದು ಸಹಜ. ವಿಶೇಷವಾಗಿ BP, ಶುಗರ್, ಥೈರಾಯ್ಡ್ ಎಂಬ ಸಮಸ್ಯೆಯು ಸ್ವಾಮಿ ಈ ಗರ್ಭಿಣಿ ಸಮಯದಲ್ಲಿ ಸ್ವಾಮಿ ಎಲ್ಲ ಹೆಂಗಸರಿಗೂ ಬರುವುದು ಸಹಜವಾಗಿದೆ ಸ್ವಾಮಿ. ಅಪ್ಪ ತಂದೆಯೇ, ಈ ರೋಗಗಳು ಬಂದಾಗ ಸ್ವಾಮಿ ಅವುಗಳನ್ನು ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಅವುಗಳು ಬರದಂತೆ ಸ್ವಾಮಿ ನೀವು ಕಾಯುವಾತನು ನೀವು ಸ್ವಾಮಿ. ಅಪ್ಪ ತಂದೆಯೇ, ಯಾವುದೇ ರೋಗದ ಅವಸ್ಥೆಗಳು ಬಂದರೂ ಸ್ವಾಮಿ ಅವುಗಳನ್ನು ನಿವಾರಿಸುವಂತ ಶಕ್ತಿಯನ್ನು ನಾವು ಬಂದಿದ್ದು ಸ್ವಾಮಿ. ಅಪ್ಪ ತಂದೆಯ ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿರು ರಾಜ. ಅಪ್ಪ ತಂದೆಯೇ, ಪ್ರಸವ ವೇದನೆಯ ಸಮಯದಲ್ಲಿ ಸ್ವಾಮಿ ಎಲ್ಲ ಗರ್ಭಿಣಿ ಸ್ತ್ರೀಯರು ನೋವನ್ನು ಅನುಭವಿಸುವುದು ತಾಳಲಾರದೆ ಸ್ವಾಮಿ ಕಿರಿಚಾಡಿಕೊಂಡು ಸ್ವಾಮಿ ನರಳಾಡುತ್ತಾರೆ ಸ್ವಾಮಿ. ಅಂತ ಸಮಯದಲ್ಲಿ ಸ್ವಾಮಿ ನಿನ್ನ ಅಭಯ ಹಸ್ತವನ್ನು ಚಾಚು ರಾಜ. ಅವರನ್ನು ನೋಡುವಂತಹ ವೈದ್ಯರನ್ನು, ನರ್ಸ್ಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಆ ಸಮಯದಲ್ಲಿ ನೀವೇ ವೈದ್ಯರಾಗಿ, ನೀವೇ ನರ್ಸರಾಗಿ ಸ್ವಾಮಿ ಅವರನ್ನು ರಕ್ಷಿಸಿರಿ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರು ಅನುಭವಿಸುವಂತಹ ವೇದನೆಯನ್ನು ಸ್ವಾಮಿ ನಿಮಗೆ ಸಮರ್ಪಿಸುವಾಗ ವೇದನೆಯನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿರಿ ರಾಜ. ಅಪ್ಪ ತಂದೆಯೇ, ನೀವೇ ಅವರನ್ನು ಕಾಯುವಂತಹ ನಾಯಕರು ನೀವಾಗಿದ್ದೀರಾ, ಅವರನ್ನು ರಕ್ಷಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಗರ್ಭಿಣಿಯರು ಸ್ವಾಮಿ ರಕ್ತವು ಕೊರತೆಯಾಗಿ ಸ್ವಾಮಿ ಪ್ರಸವ ವೇದನೆಯಲ್ಲಿ ಸ್ವಾಮಿ ತುಂಬಾ ತೊಂದರೆಗೆ ಒಳಗಾಗುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಯಾವುದೇ ಹೊರಗಡೆಯಿಂದ ರಕ್ತವು ತರದಂತೆ ಸ್ವಾಮಿ ಎಲ್ಲ ಗರ್ಭಿಣಿಯರಲ್ಲೂ ಸ್ವಾಮಿ ಆದಷ್ಟು ರಕ್ತವು ಅವರಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿಯನ್ನು ಎಲ್ಲ ಗರ್ಭಿಣಿಯರಿಗೂ ನೀಡಿರಿ ಸ್ವಾಮಿ. ಅಪ್ಪ ತಂದೆ, ಯಾರಾದರೂ ಸಹಾಯ ಮಾಡುವಂತ ಸಮಯದಲ್ಲಿ ಸ್ವಾಮಿ ಒಳ್ಳೆಯ ಮನಸ್ಸಿನಿಂದ ಅವರಿಗೆ ಸಹಾಯ ಹಸ್ತವನ್ನು ನೀಡಲಿ ಸ್ವಾಮಿ. ಯಾರೇ ಅವರಿಗೆ ಸಹಾಯವನ್ನು ಮಾಡುವಾಗ ಗೊಣಗುಟ್ಟುತ್ತ ಸ್ವಾಮಿ ಮಾಡದಂತೆ ಅವರನ್ನು ರಕ್ಷಿಸಿರಿ. ಅವರನ್ನು ನೋಡುವಂತಹ ಪ್ರತಿಯೊಬ್ಬ ವೈದ್ಯರನ್ನು, ನರ್ಸ್ಗಳನ್ನು, ತಂದೆ ತಾಯಿಗಳನ್ನು, ಬಂಧು ಮಿತ್ರರನ್ನು ಸ್ವಾಮಿ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಎಲ್ಲರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರು ಉತ್ತಮ ರೀತಿಯಲ್ಲಿ ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಅವರು ಪ್ರಸವವನ್ನು ಪಡೆಯುವಂತೆ ಅವರೆಲ್ಲರನ್ನು ಆಶೀರ್ವದಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಕರೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ಎಲ್ಲ ಲೋಕದ ಎಲ್ಲ ಗರ್ಭಿಣಿ ಸ್ತ್ರೀಯರ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ. ಯೇಸುವೆ, ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿ, ದಯೆ ತೋರಿ, ಅವರೆಲ್ಲ ವೇದನೆಗಳ ಮೇಲೆ, ದುಃಖಗಳ ಮೇಲೆ, ಭಾರಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಯೇಸುವೆ. ಹಾಗೆಯೇ ನನ್ನ ತಂಗಿಯ ಗರ್ಭಿಣಿಯ ಅವಳ ವೇದನೆಯನ್ನು, ಅವಳ ಕಷ್ಟವನ್ನು, ದುಃಖವನ್ನು, ನಿಮ್ಮ ಟೆನ್ಷನ್ ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ಯೇಸುವೆ. ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುವಂತೆ ಅವಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಯೇಸುವೆ. ನಿಮ್ಮ ಪವಿತ್ರ ಆತ್ಮರ ವರಪ್ರಸಾದದಿಂದ ಅವಳನ್ನು ತುಂಬಿ ಯೇಸುವೆ, ಅವಳೆಲ್ಲ ದುಃಖವನ್ನು, ಭಾರವನ್ನು ದೂರ ಮಾಡಿರೆಂದು ಪ್ರಾರ್ಥಿಸಿದ್ದೇನೆ. ಆಮೇನ್. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆಯೇ, ಸೂರ್ಯೋದಯಕ್ಕೆ ಮುಂಚಿತವಾಗಿ ನಾವೆದ್ದೇಳುವಂತೆ ಮಾಡಿ ನಿಮ್ಮೊಂದಿಗೆ ಕುಳಿತು ಪ್ರಾರ್ಥಿಸಲು ಶಕ್ತಿಯನ್ನು ನೀಡಿದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯೇ, ಈ ಸುಪ್ರಭಾತದಲ್ಲಿ ಲೋಕದ ಎಲ್ಲ ಗರ್ಭಿಣಿ ಸ್ತ್ರೀಯರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆಯೇ,
ಎಷ್ಟೋ ಗರ್ಭಿಣಿ ಸ್ತ್ರೀಯರು ತಮ್ಮ ಪ್ರಸವ ವೇಳೆಯಲ್ಲಿ ತುಂಬಾ ಭಯದಿಂದಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಧೈರ್ಯವನ್ನು, ಶಕ್ತಿಯನ್ನು ತುಂಬಿರಿ ಸ್ವಾಮಿ. ಎಷ್ಟೋ ಗರ್ಭಿಣಿಯರು ತಮ್ಮ ಬಿಪಿಯಿಂದ, ಶುಗರ್ನಿಂದ ತತ್ತರಿಸುತ್ತಿರುವಾಗ ಪ್ರಸವ ವೇದನೆಯು ತುಂಬಾ ಕಷ್ಟಕರವಾದುದು ಸ್ವಾಮಿ. ತಂದೆ, ನೀವೇ ಅವರಿಗೆ ರಕ್ಷಕರಾಗಿ ಅವರಿಗೆ ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಅವರ ಎಲ್ಲ ದುಃಖ, ಭಾರ, ವೇದನೆ, ಚಿಂತೆಗಳ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ಸ್ವಾಮಿ. ಅಪ್ಪ ತಂದೆಯೇ, ಅವರನ್ನು ಶುಶ್ರೂಷೆ ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು ಆಶೀರ್ವದಿಸಿರಿ ರಾಜ. ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಿರಿ ರಾಜ. ಗರ್ಭಿಣಿ ಸ್ತ್ರೀಯರು ತಗೊಳ್ಳುವ ಎಲ್ಲ ಔಷಧಿಗಳನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆಯೇ, ಎಷ್ಟೋ ಗರ್ಭಿಣಿ ಸ್ತ್ರೀಯರು ತಮ್ಮ ಪ್ರಸವ ವೇಳೆಯಲ್ಲಿ ತುಂಬಾ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಈ ಎಲ್ಲ ಗರ್ಭಿಣಿ ಸ್ತ್ರೀಯರನ್ನು ಸ್ಪರ್ಶಿಸಿರಿ ಸ್ವಾಮಿ. ಶಸ್ತ್ರಚಿಕಿತ್ಸೆಯಿಂದ ಪ್ರಸವ ವೇದನೆ ಮಾಡುತ್ತಿರುವ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಧೈರ್ಯವನ್ನು, ಸಾಂತ್ವನವನ್ನು, ಶಕ್ತಿಯನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಗರ್ಭಿಣಿ ಸ್ತ್ರೀಯರು ತಿನ್ನಲು ಆಸೆ ಪಟ್ಟಿದ್ದನ್ನು ಅವರಿಗೆ ಅನುಗ್ರಹಿಸಿರಿ ಸ್ವಾಮಿ. ಎಷ್ಟೋ ಗರ್ಭಿಣಿ ಸ್ತ್ರೀಯರು ಹಳ್ಳಿಗಳಲ್ಲಿ, ಗುಡ್ಡನಾಡುಗಳಲ್ಲಿ ವಾಸಿಸುತ್ತಿರುವಾಗ ಪ್ರಸವ ವೇದನೆ ಸಮಯದಲ್ಲಿ ಆಸ್ಪತ್ರೆಗೆ ತಲುಪಲು ಸಾಧ್ಯವಾಗಿ ಎಷ್ಟೋ ಮಕ್ಕಳು ಮನೆಯಲ್ಲೇ ಪ್ರಸವ ವೇದನೆಯಾಗುತ್ತಿದೆ ಸ್ವಾಮಿ. ಇಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಕಾಪಾಡಿ, ಸಂರಕ್ಷಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೇ, ನನ್ನ ಕರ್ತನೇ, ನನ್ನ ರಾಜ್ಯನು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ. ಅಪ್ಪ, ಎಲ್ಲ ಗರ್ಭಿಣಿ ಸ್ತ್ರೀಯರಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಕರೆಗೊಂಡಿದ್ದೀರಿ. ಅಪ್ಪ ಯೇಸುವೆ, ಎಲ್ಲ ಗರ್ಭಿಣಿಗಳಿಗಾಗಿ ಅಪ್ಪ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ಅಪ್ಪ, ಅವರ ಮೇಲೆ ಕರುಣೆ ತೋರಿಸಿ, ಅವರ ಮೇಲೆ ದಯ ತೋರಿ ಸ್ವಾಮಿ. ಅಪ್ಪ ಯೇಸುವೆ, ನಿಮ್ಮ ಪವಿತ್ರಾತ್ಮರನ್ನು ಹೊರಗೆ ಊದಿರಿ ಸ್ವಾಮಿ. ಅಪ್ಪ, ಅವರನ್ನು ಎಲ್ಲ ರೀತಿಯಲ್ಲಿ ಸ್ವಾಮಿ ಅಪ್ಪ ನೋವನ್ನು ಸ್ವಾಮಿ ಸಹಿಸಲು ದೇವ. ಅಪ್ಪ, ಅವರ ಜೊತೆಯಲ್ಲಿ ನೀವು ಸ್ವಾಮಿ. ಅಪ್ಪ, ಅವರಿಗೆ ಬರುವಂತ ಎಲ್ಲ ನೋವುಗಳನ್ನು ಸಹಿಸಿಕೊಳ್ಳಲು ಧೈರ್ಯ, ಶಕ್ತಿಯನ್ನು ಸ್ವಾಮಿ. ಅಪ್ಪ ಯೇಸುವೆ, ಅವರಿಗೆ ಕೃಪೆ ತೋರಿ ಸ್ವಾಮಿ, ಕರುಣೆ ತೋರಿ ದೇವ. ಅಪ್ಪ, ಅವರು ಬಲಹೀನರಾಗಿರುವಾಗ ಸ್ವಾಮಿ ಅಪ್ಪ, ಅವರಲ್ಲಿ ಬರುವಂತಹ ಬಿಪಿ, ಶುಗರ್ ಹೌದು ಸ್ವಾಮಿ, ಅದನ್ನು ಸಹಿಸಿಕೊಳ್ಳುವ ಶಕ್ತಿನೂ ಅವರಿಗೆ ಇರುವುದಿಲ್ಲ ಸ್ವಾಮಿ. ಅಪ್ಪ, ನಿಮ್ಮಿಂದ ಸ್ವಾಮಿ ನಿಮ್ಮ ಬಲವನ್ನು ಸ್ವಾಮಿ ಅವರಿಗೆ ಕೊಡಿರಿ ಅಪ್ಪ. ಅಪ್ಪ ಯೇಸುವೆ ತಂದೆಯೇ, ಅಪ್ಪ ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ, ಯಾರಿಂದಲೂ ಸ್ವಾಮಿ ಸಾಧ್ಯ ಇಲ್ಲಪ್ಪ. ಅಪ್ಪ, ವೈದ್ಯನು ನೀನಾಗಿದ್ದೀರಿ ಸ್ವಾಮಿ. ಅಪ್ಪ, ಅವರು ತೆಗೆದುಕೊಳ್ಳುವ ಎಲ್ಲ ಔಷಧಿಗಳನ್ನು, ಚಿಕಿತ್ಸೆಗಳನ್ನು ಸ್ವಾಮಿ ಅಪ್ಪ ಯೇಸುವೆ ನಿಮ್ಮ ಮುಖಾಂತರ ಸ್ವಾಮಿ ಮಾರ್ಪಡಿಸಲು ದೇವ. ಅಪ್ಪ, ಅವರಿಗೆ ಅಗತ್ಯ ಬಲ ಸ್ವಾಮಿ ಅಪ್ಪ ಸಹಿಸಿಕೊಳ್ಳಲಾಗುವುದಿಲ್ಲ ಸ್ವಾಮಿ. ಅಪ್ಪ, ಎಷ್ಟೋ ಮಕ್ಕಳು ಸ್ವಾಮಿ ಕಣ್ಣೀರಿನಿಂದ ಕದರುತ್ತಿದ್ದಾರೆ ಅಪ್ಪ. ಆ ಮಕ್ಕಳಿಗೆ ಸ್ವಾಮಿ ಧೈರ್ಯವನ್ನು ಕೊಡಿರಿ ಅಪ್ಪ, ನಿಮ್ಮ ಶಕ್ತಿಯನ್ನು ನೀಡಿರಿ ಸ್ವಾಮಿ. ಅಪ್ಪ, ಎಲ್ಲ ಬಲಹೀನರನ್ನ ಮೇಲೆ ಕರುಣೆ ತೋರಿ ಯೇಸುವೆ. ಅಪ್ಪ ತಂದೆ, ಎಲ್ಲ ಗರ್ಭಿಣಿಯರು ಸ್ವಾಮಿ ಒಳ್ಳೆ ರೀತಿಯಲ್ಲಿ ಆಗುವಂತೆ ಸ್ವಾಮಿ ಮಾರ ಕರುಣಿಸಿರಿ ದೇವ. ಅಪ್ಪ ತಂದೆ ದೇವರೇ, ಎಲ್ಲ ಗರ್ಭಿಣಿಯರಿಗೆ ಸ್ವಾಮಿ ಶಕ್ತಿಯನ್ನು, ಆರೋಗ್ಯವನ್ನು ದಯಪಾಲಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲ ಗರ್ಭಿಣಿಯರನ್ನು ಸ್ವಾಮಿ ನಿಮ್ಮ ಪೂರ್ವ ಕರಗಳಿಗೆ, ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸಿಕೊಡುತ್ತಾ ಯೇಸುವೆ ಸ್ವಾಮಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರಾರ್ಥಿಸಿದ್ದೇನೆ ಕರೆದು ತಂದಿದ್ದೇವೆ ಅಮ್ಮ. ಪರಿಶುದ್ಧ ಪೂಜಿಸನ್ನೇ ಮಾತು ಮರಿಮನವರೇ, ಸಕಲ ಸೌಭಾಗ್ಯ ರಾಣಿಯೇ, ನಮ್ಮೆಲ್ಲರ ಕುಟುಂಬದ ತಾಯಿಯೇ ಅಮ್ಮ, ಎಲ್ಲ ಗರ್ಭಿಣಿ ಸ್ತ್ರೀಯರಿಗಾಗಿ ಅಮ್ಮ ಮಧ್ಯೆ ಸೇರಿಸಿಕೊಂಡು ತಾಯಿ ತನ್ನ ಪುತ್ರ ಮಗನೊಂದಿಗೆ ತಾಯಿ ಪ್ರಾರ್ಥಿಸಿ ಪಡೆದು ಕೊಡುತ್ತಿದೆ ಎಂದು ನಿಮ್ಮಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ. ಆಮೇನ್, 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಈ ದಿವಸವನ್ನು ನನಗೆ ಕೊಟ್ಟು ನಮ್ಮೆಲ್ಲರನ್ನು ಈ ಬೆಳಗಿನ ಜಾವದಲ್ಲಿ ಸ್ವಾಮಿ
ಈ ಸುಪ್ರಭಾತ ಸಮಯದಲ್ಲಿ ಸ್ವಾಮಿ ಸ್ತುತಿಸಲು, ಮಹಿಮೆ ಪಡಿಸಲು, ಘನಪಡಿಸಲು ಸ್ವಾಮಿ ನಮ್ಮನ್ನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿರುವ ಗರ್ಭಿಣಿ ಸ್ತ್ರೀಯರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸಲು ನಮಗೆ ಬುದ್ಧಿಯನ್ನು, ಜ್ಞಾನವನ್ನು ಕೊಟ್ಟಿಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಗರ್ಭಿಣಿ ಸ್ತ್ರೀಯರು ಪಡುತ್ತಿರುವ ವೇದನೆ ಸ್ವಾಮಿ, ಅವರು ಭಯದಲ್ಲೇ ಇರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಪ್ರತಿ ತಿಂಗಳು ಅವರು ಭಯದಲ್ಲೇ ಇದ್ದು ಭಯದಿಂದಲೇ ಅವರು ಇರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಗರ್ಭಿಣಿ ಸ್ತ್ರೀಯರಿಗೆ ಅಪ್ಪ ತಂದೆ ಧೈರ್ಯವನ್ನು ಕೊಡು ತಂದೆ. ಅಪ್ಪ ತಂದೆ, ಅವರನ್ನು ನೋಡಿಕೊಳ್ಳುತ್ತಿರುವ, ಅವರನ್ನು ಪೋಷಿಸುತ್ತಿರುವ ವೈದ್ಯರನ್ನು ಸಹ, ದಾದಿಯರನ್ನು ಸಹ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರು ಏನಾಗುತ್ತದೋ ಏನೇ ಆಗುವುದಿರೋ ಎನ್ನುವ ಭಯದಲ್ಲಿ ಇರುವಾಗ ತಂದೆ, ಎಷ್ಟೋ ಗರ್ಭಿಣಿ ಸ್ತ್ರೀಯರು ಪ್ರಸವ ವೇದನೆಯಲ್ಲಿ ಮಗು ಕಳೆದುಕೊಂಡು ಬಿಡುತ್ತಾರೆ ಸ್ವಾಮಿ. ಆಕೆಯು ಹೋಗುವುದು ಉಂಟು ಸ್ವಾಮಿ. ಅಪ್ಪ ಯೇಸುವೆ, ಇಂಥ ಸಂದರ್ಭಗಳಲ್ಲಿ ಸ್ವಾಮಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆ, ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಯಾವಾಗಲೂ ಸ್ವಾಮಿ ಗರ್ಭಿಣಿ ಸ್ತ್ರೀಯರು ಅವರದ್ದೇ ಆದ ಯೋಚನೆಯಲ್ಲಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರನ್ನು ಸ್ವಾಮಿ ಒಳ್ಳೆಯದನ್ನೇ, ಆ ಗರ್ಭಿಣಿ ಸಮಯದಲ್ಲಿ ಒಳ್ಳೆಯದನ್ನೇ ಯೋಚಿಸಿ ವಿಶ್ವಾಸದಲ್ಲಿ, ಭಕ್ತಿಯಲ್ಲಿ ಆಕೆಯು 9 ತಿಂಗಳು ಕಳೆಯುವಂತ ಭಾಗ್ಯವನ್ನು, ಬುದ್ಧಿಯನ್ನು, ಜ್ಞಾನವನ್ನು ಕೊಡುತ್ತಂದೆ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿಯೂ ಸಹ ಮೇರಿ ಎಂಬ ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಳೆ ತಂದೆ. ಆಕೆಯನ್ನು ಆಶೀರ್ವದಿಸು ತಂದೆ. ಆಕೆ ಪ್ರತಿ ದಿನವೂ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ತಂದೆ, ಆಕೆಯು ಕೆಲಸ ಮಾಡುವಾಗ ತಂದೆ, ಅವಳು ನಿನ್ನನ್ನು ಧ್ಯಾನಿಸಿ, ನಿನ್ನಲ್ಲಿ ವಿಶ್ವಾಸವಿಟ್ಟು ಯಾವ ತೊಂದರೆಗೂ ಯಾವ ಇದಕ್ಕೂ ಒಳಗಾಗದಂತೆ ಸ್ವಾಮಿ ಆಕೆಯ ನಿನ್ನಲ್ಲಿ ವಿಶ್ವಾಸದಲ್ಲಿದ್ದು ಆಕೆಯ ಮೇಲೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಸಮಯದಲ್ಲೂ ನಿನ್ನ ಕೃಪಾವರವು ಇಳಿದು ಬರಲಿ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಎಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ನಿನ್ನ ಹೇರಾಳವಾದ ಆಶೀರ್ವಾದವು ಅವರ ಮೇಲೆ ಇಳಿದು ಬರಲಿ ತಂದೆಯೇ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಧಾನದ ಕುರಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಈಗ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ ದೇವರು, ಎಲ್ಲ ಗರ್ಭಿಣಿ ಶ್ರೇಯನ್ನು ನಿಮ್ಮ ಉನ್ನತದ ಪರಿಶುದ್ಧವಾದ ಕರೆಗಳಿಗೆ ತೋರಿಸುತ್ತಾ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಗರ್ಭಿಣಿ ಶ್ರೇಯರ ಮೇಲೆ ಕರುಣೆ ತೋರಿ, ದಯೆ ತೋರಿದೆ ರಜ. ಅಪ್ಪ ತಂದೆ, ಗರ್ಭಿಣಿ ಶ್ರೇಯರು ಎಷ್ಟೋ ಪ್ರಸವ ವೇದನೆ ಸಮಯದಲ್ಲಿ ಎಷ್ಟೊಂದು ನೋವನ್ನು ಅನುಭವಿಸುತ್ತಾ ಇರುತ್ತಾರೆ ಸ್ವಾಮಿ. ಅಪ್ಪ, ಆ ನೋವನ್ನು ಉದ್ದೇಶಿಸುವ ಶಕ್ತಿಯನ್ನು, ಬಲವನ್ನು ಅವರಿಗೆ ಅನುಗ್ರಹಿಸಿಕೊಡಿದೆ ಸ್ವಾಮಿ. ಅಪ್ಪ ತಂದೆ, ಅಪ್ಪ ಏನಾಗುತ್ತೋ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅವರ ಭಯದಿಂದ ನಗರುತ್ತಾ ಇರುತ್ತಾರೆ ಸ್ವಾಮಿ. ಆ ಭಯ, ಆತಂಕ ಅವರಿಂದ ದೂರ ಮಾಡಿದೆ ಸ್ವಾಮಿ. ಅಪ್ಪ ತಂದೆ, ಅವರಲ್ಲಿ ಕಾಡುವ ಬಿಪಿಗಳು, ಶುಗರ್ ರೋಗಗಳು ಸಂಪೂರ್ಣವಾಗಿ ಕಾಡುತ್ತಾ ಇರುತ್ತೆ ಸ್ವಾಮಿ. ಎಷ್ಟು ಟ್ಯಾಬ್ಲೆಟ್ ತಗೋತಾ ಇದ್ರು ಅಪ್ಪ, ಏರುಪೇರುಗಳ ಮುಖಾಂತರ ಬಿಪಿ ಇರುತ್ತೆ ಸ್ವಾಮಿ. ಅಪ್ಪ ತಂದೆ, ಆ ಬಿಪಿ ಜಾಸ್ತಿ ಆಗುತ್ತಾ ಹೋದಂತೆ ಅಪ್ಪ ತಂದೆ, ಆ ಮಕ್ಕಳನ್ನು ಸಿಜರಿನ್ ಮಾಡುವ ವೇಳೆಗೆ ಆ ಸಮಯ ತಂದು ಕೊಡುತ್ತೆ ಸ್ವಾಮಿ. ಅಂತ ಪರಿಸ್ಥಿತಿಗಳು ಆ ಮಕ್ಕಳನ್ನು ಬರದಂತ ಆಶೀರ್ವದಿಸಿರಿ ರಜ. ಅಪ್ಪ ತಂದೆ, ಗರ್ಭಿಣಿಯಲ್ಲಿ ಪ್ರಸನ್ನ ವೇದನೆ ಅನ್ನೋದು ಅಪ್ಪ ನೀವು ಕೊಟ್ಟವರ ಪ್ರಸಾದವಾಗಿದೆ. ಅಪ್ಪ ನಾರ್ಮದಲ್ಲಿ ಅನ್ನೋದು ಅಪ್ಪ ನೀವು ಕೊಟ್ಟವರ ದಾನವಾಗಿದೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳು ನಾರ್ಮಲ್ ಡೆಲಿವರಿ ಮುಖಾಂತರ ಇದಕ್ಕೆ ಒಂದು ಮಗು ಬರುವಂತೆ ಅನುಗ್ರಹಿಸಿಕೊಡಿದೆ ಸ್ವಾಮಿ. ಅಪ್ಪ, ಯಾವ ಸಿರಿಗಳ ಮಕ್ಕಳೆಲ್ಲ ಆಗದಂತೆ ಅನುಗ್ರಹಿಸಿಕೊಡಿದೆ ಸ್ವಾಮಿ. ಎಷ್ಟು ಸಿರಿಗಾದರೆ ಆ ಮಕ್ಕಳ ಅನುಭವ ಎಷ್ಟೊಂದು ನೋವಂತ ನಿಮಗೆ ಗೊತ್ತಿದೆ ಸ್ವಾಮಿ. ಎಸ್ವಿ, ಆ ಮಕ್ಕಳ ನಾರ್ಮಲ್ ಡೆಲಿವರಿ ಮುಖಾಂತರ ಈ ಲೋಕಕ್ಕೆ ಮಗು ಜನಿಸಿ ಬರುವಂತೆ ಅನುಗ್ರಹಿಸಿಕೊಡಿದೆ ಸ್ವಾಮಿ. ಎಸ್ವಿ, ಅವರಲ್ಲಿ ಬರುವ ಹೋರಾಟಗಳು, ಸಮಸ್ಯೆಗಳು, ನೋವುಗಳು ಎಲ್ಲವನ್ನು ಸಹಿಸುವ ಶಕ್ತಿಯ ಬಲವನ್ನು ಅನುಗ್ರಹಿಸಿಕೊಡಿದೆ ರಜ. ಅಪ್ಪ, ನಿಮ್ಮ ಕೃಪರ ದಾನಗಳಿಂದ ಎಲ್ಲ ಗರ್ಭಿಣಿ ಶ್ರೀಯರನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರು ಯಾವ ಭಯವು ಆತಂಕಕ್ಕೆ ಒಳಗಾಗದಂತೆ ನೀವು ಅವರಿಗೆ ಧೈರ್ಯ ನೀಡಿ ಮುನ್ನಡೆಸಿರಿ ಸ್ವಾಮಿ. ಅಪ್ಪ ತಂದೆ, ಕರಳ ಕುಡಿಯ ನೀವು ಕೊಟ್ಟ ಬಹುಮಾನ, ಅದನ್ನು ಹೊರಗಡೆ ತರುವುದು ನೀವು ಕೊಡುವ ವರದಾನ ಸ್ವಾಮಿ. ಅದನ್ನು ಅವರು ಅನುಭವಿಸುವಂತೆ ಅನುಗ್ರಹಿಸಿರಿ. ದೇವರು ಕೊಟ್ಟಿದ್ದರೆ ದೇವರು ಹೊರಗಡೆ ತರ್ತಾರೆ ಎಂಬ ಧೈರ್ಯವನ್ನು ಅವ್ರ ಮಕ್ಕಳಿಗೆ ಅನುಗ್ರಹಿಸಿಕೊಡಿರಿ. ಎಷ್ಟೋ ಮಕ್ಕಳಪ್ಪ ಆತಂಕದಿಂದ ಧೈರ್ಯವನ್ನು ಕಳೆದುಕೊಂಡು ಅಪ್ಪ ಮಕ್ಕಳು ಒದ್ದಾಡುತ್ತಿರುತ್ತಾರೆ ಸ್ವಾಮಿ. ಎಷ್ಟೇ ಆ ಮಕ್ಕಳಲ್ಲಿ ನಿಮ್ಮ ಪ್ರಸಾದ ತುಂಬಿರಲಿ, ನಿಮ್ಮ ಕರುಣೆ ತುಂಬಿರಲಿ ಸ್ವಾಮಿ. ನೀವಿದೆ ಎಂಬ ಧೈರ್ಯದಿಂದ ಮಕ್ಕಳು ಅಪ್ಪ ಪ್ರಸವ ವೇದನೆ ಅನುಭವಿಸುವ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಎಂದು ಎಷ್ಟೇ ನಿಮ್ಮ ಉನ್ನತವಾದ ಕರೆಗಳಿಗೆ ಪ್ರಾರ್ಥನೆ ಸಮರ್ಪಿಸುತ್ತಾ ಪ್ರಾರ್ಥಿಸಿದ್ದೇನೆ ನನ್ನ ಜೀವನವನ್ನು ತಂದೆ.
ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಯೋಹಾನ 11ನೇ ಅಧ್ಯಾಯ 40ನೇ ವಾಕ್ಯ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಯೆಶಾಯ 49ನೇ ಅಧ್ಯಾಯ 16ನೇ ವಾಕ್ಯ. ನಾನಾದರೆ ನಿನ್ನನ್ನು ಮರೆಯೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಗಲಾತ್ಯ 3ನೇ ಅಧ್ಯಾಯ 11ನೇ ವಾಕ್ಯ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಮತ್ತಾಯ 4ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಾಕ್ಯ. ಕರ್ತನು ನಂಬಿಕಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಮತ್ತಾಯ 28ನೇ ಅಧ್ಯಾಯ 10ನೇ ವಾಕ್ಯ. ಎಲ್ಲಾ ದಿವಸ ನಿಮ್ಮ ಸಂಗಡ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೆಶಾಯ 40ನೇ ಅಧ್ಯಾಯ 11ನೇ ವಾಕ್ಯ. ನಾನು ನುಡಿದಿದ್ದೇನೆ ಈಡೇರಿಸುವೆನು, ಆಲೋಚಿಸಿದ್ದೇನೆ ಸಾಧಿಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಪರಸ್ಪರ ದೇವರೇ, ಸರ್ವಶಕ್ತ ತಂದೆಯೇ, ಕೃತಜ್ಞತೆಯಿಂದ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಶರಣಾಗಿದ್ದೇನೆ. ನಿಮ್ಮ ಪ್ರೀತಿ ಶಾಶ್ವತ, ನಿಮ್ಮ ಕರುಣೆ ನಿರಂತರ. ನನ್ನ ಸಂಕಟದಲ್ಲಿ ಮೊರೆ ಇಟ್ಟಾಗ, ಬಿಕ್ಕಟ್ಟಿನಲ್ಲಿ ಸಿಲುಕುವಾಗ, ಹಸಿವೆ ಪರಿಶುದ್ಧ ತಾಯಿ ಮಾತೆ